ಅತ್ಯದ್ಭುತ ಮನ್ಮಂತರ ಸಕಲ ಸಾಮಂತರಿಂದೊಡಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ ಗುರುಕುಲ ಪ್ರಚಂಡ ದೋರ್ದಂಡ ಬಲಮಂಡಿತನಾದ ಗುರುಕುಲ ಪ್ರಚಂಡ ದೋರ್ದಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರಯ್ಯ ಅದಾರು ಸಾಟಿ ಸಾಟಿರುವರೆಯು ಸರಿ ಸಾಟಿರುವರೆ ಸಾಟಿರುವರೆಯು ಸರಿ ಸಾಟಿರುವರೆ ಗುರುಕುಲದ ಆಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳಿ ಸಾಟಿರುವರೆಯು ಸರಿ ಸಾಟಿರುವರೆ ಿರಲು ಶೌರ್ಯದೆ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳಗೆ ಪೊಗಳ ವಧಿಸದೆ ಬಿಡುವೆ ಈ ಭಾವಶಕುನಿ ಸಲಹೆ ನೀಡದಿರುವನೇ ಮಿತ್ರಗಣ ಶತ್ರುಗಳನ್ನು ಬಿಡುವನೇ ಈ ಭಾವಶಕುನಿ ಸಲಹೆ ನೀಡದಿರುವನೇ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಹೀಗಿರುವಲ್ಲಿ ಸೋಟಿರುವರೆಗೆ ಸರಿ ಸೋಟಿರುವರೆಗೆ ಸೋಟಿರುವರೆಗೆ ಸರಿ ಸೋಟಿರುವರೆಗೆ ಗುರುಕುಲತೆ ಆಸನದಿ ಚಲವ ಬಿಡದೆ ಸೌರದಿಗೆ ಕೈಕ ದೊರೆ ಎನಿಸಿ ಮಾಡಿ ಸೋಟಿರುವರೆಗೆ ಸರಿ ಸೋಟಿರುವರೆಗೆ ಕುರು ಸಭಾಂಗಣ ಸುಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗ ಮಾಡಿದ ಕುರುಪಿತ ಭೀಷ್ಮರಿಗೆ ನಮೋ ನಮಃ. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲೇ ಹೋದರೆ ಇದ್ದವು ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯ ದೇವ ನಮೋ ನಮಃ. ಇತೋ ಶಕ್ತಿಯ ಸಾಗರ ಮಮತೆಯ ಮಂದಿರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಮಂಗಳವಾರ ದುರ್ಯೋಧನ ದಮನಿ ದಮನಿಗಳಲ್ಲಿ ಕುರು ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ನನ್ನ ಪ್ರಾಣ ಮಿತ್ರ ಕರ್ಣ, ಸಕಾಲದಲ್ಲೂ ನನ್ನ ಕೋಪಾಗ್ನಿಯನ್ನು ಜಯವನ್ನೆರೆದು ಈ ಕುರು ರಾಜ್ಯ ಲಕ್ಷ್ಮಿಯನ್ನು ಘೋಷಿಸಿಕೊಂಡು ಬರುತ್ತಿರುವ ನನ್ನ ಸೋದರ ಮಾವ ಶಕುನಿ. ಇಂತಹ ಅಪೂರ್ವ ರತ್ನ ನನ್ನ ರಾಜ್ಯ ಲಕ್ಷ್ಮಿಯಲ್ಲಿ ರಾರಾಜಿಸುತ್ತಿರುವಾಗ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಅರಣ್ಯದಲ್ಲಿ ದಿಕ್ಕೆಟ್ಟು ಒಲಿಯುತ್ತಿದ್ದ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರು ನೋಡಿದಿರಾ? ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗಿದೆ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡಲೇ ಹೋದರೆ ಇದ್ದವು ಸಿದ್ಧವಲ್ಲವೇ? ಸುಯೋಧನ, ಪಾಂಡವರನ್ನು ತಿರಸ್ಕರಿಸುವುದು ಶ್ರೇಷ್ಠರಲ್ಲ. ಹೇಳುವನು ಕೇಳು. ಕೇಳು ಸುಯೋಧನ ಹೇಳುವ ಮಾತನು. ಏನು ತಾತ ಗುರುವರಿಯ, ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗು. ಸಹೋದರ ದುಶ್ಯಾಸನ, ಆ ಪಾಂಡವರ ಯಜ್ಞವನ್ನು ಪ್ರಾರಂಭಿಸುವ ಮುಖ್ಯ ಕರ್ಮೋಪದೇಶಕನಾರು?
ನೆಚ್ಚಿನ ಕಾರಣಕ್ಕೆ ಬೆಚ್ಚಿ ಬೀಳದವರನ್ನು ರೊಚ್ಚಿನಿಂದ ಕೊಚ್ಚಿ ನುಚ್ಚು ನೂರಾಗಿಸಿ ಎದುರಾಳಿಗಳ ಶಿರವನ್ನು ತಂದೊಪ್ಪಿಸಲು ಸಿದ್ಧನಾಗಿರುವ ಈ ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ ಅಗ್ರಜ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗಳಿಗೆ ಜಯವಾಗಲಿ. ಪುರುಷೋತ್ತಮನ ದಯಮಾಡಿಸುತ್ತಿರುವ ಏನು ಕೃಷ್ಣನು ಬರುತ್ತಿರುವನೇ? ರಾಜಾದಿರಾಜನಾನಿರುವಲ್ಲಿ ಒಬ್ಬ ಗೋಪಾಲನು ಪುರುಷೋತ್ತಮನೇ ನೆಟ್ಟಗೆ ನಮ್ಮರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕೆ ಅನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನು. ಎಷ್ಟಾದರೂ ಕೃಷ್ಣನ ಬುದ್ಧಿ ಎಲ್ಲಿ ಓದಿತು? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ಕೇಳುವಂತೆ ಶ್ರೀಕೃಷ್ಣ ಪರಮಾತ್ಮ ಬರುತ್ತಿರುವನು, ಅಲ್ಲದೆ ನಿನ್ನಲ್ಲಿ ಯಾಚನೆಗೆ ಬರುತ್ತಿಲ್ಲ. ಯಾರದು? ಓ ವಿದುರ ಆಶಯರು, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ನಿನ್ನಿಂದ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ಬಲವಂತನಾದ ನೀನು ರೋಗಿಗೆ ಅಪತ್ಯವೋ ರುಚಿಸುವಂತೆ ಪಥ್ಯವೂ ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗುತ್ತದೆ. ಬಲವಂತನಾದ ನಿನಗೆ ಓರ್ವ ದಾಸಿಪುತ್ರನ ಮಾತುಗಳು ಅವಶ್ಯಕ. ಅಪ್ರತಿಮ ವೀರರಿಂದ ಪರಿವೃತ್ತನಾದ ಓರ್ವ ಚಕ್ರವರ್ತಿಗೆ ದಾಸಿಪುತ್ರನ ಮಾತುಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಈತನ ಮಾತುಗಳು ಮೇರೇ ಮೀರುತ್ತಿರುವುದು. ಈತನನ್ನು ಸಭೆಯಿಂದ ಆಚೆಗೆ ದುಡಿಬಿಡು. ಎಲ್ಲವೋ ವಿದುರ, ವಿದುರ ಏನ್ ಬಗಳಿದೆ ಬಿಡು ಬಿಡು, ಛೀ ಛೀ ವಿದುರ. ಛೀ ಛೀ ವಿದುರ ಏನ್ ಬಗಳಿದೆ ಬಿಡು ಬಿಡು, ಛೀ ಛೀ ವಿದುರ. ದುರುಳತನದಲ್ಲಿ ಅರಿಯದೆ ನೀನು ಪರಿಪರಿಯಿಂದಲಿ ಕೆರೆಯುವೆಯ ವಿದುರ. ದುರುಳತನದಲ್ಲಿ ಅರಿಯದೆ ನೀನು ಪರಿಪರಿಯಿಂದಲಿ ಕೆರೆಯುವೆಯ ದುರಾತ್ಮನೆ. ಅಲ್ಲನು ನಿಲ್ಲಿಸು ನೀ ಶೌರ್ಯವನು ವಿದುರ. ದುರಾತ್ಮನೆ ಬಲ್ಲೆನು ನಿಲ್ಲಿಸು ನೀ ಶೌರ್ಯವನು. ಛೀ ಛೀ ವಿದುರ ಏನ್ ಬಗಳಿದೆ ಬಿಡು ಬಿಡು, ಛೀ ಛೀ ವಿದುರ. ಎಲ್ಲವೋ ವಿದುರ, ಮರ್ಯಾದೆಯಿಂದ ಈ ಸಭೆಯನ್ನು ಬಿಟ್ಟು ಆಚೆಗೆ ಹೊರಡು, ಇಲ್ಲದಿದ್ದರೆ ನಾವೇ ಬಲವಂತವಾಗಿ ತಳ್ಳಬೇಕಾಗುವುದು. ಇಲ್ಲು ದುಶ್ಯಾಸನ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ಕೇಳು, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದ ನ್ಯಾಯ ನೀತಿಯನ್ನು ಹೇಳಿಯೇ ಕೇಳುತ್ತಿರಬೇಕು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ನನ್ನ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆ ನಾಶವಾದ ವಂಚಕ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಈತನ ಗೊಡ್ಡು ಹರಟೆಗೆ ನೀನು ಎದುರುವುದೇ? ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈ ಬಿಲ್ಲಿನಿಂದ ಆಗಬೇಕಾದ ಕಾರ್ಯವಾದರೂ ಏನು? ಸಹೋದರ ದುಶ್ಯಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಅದನ್ನು ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುವ ವೇಳೆಗೆ ನಾನು ಅದನ್ನೇ ನೋಡುತ್ತಿರುವೆನು. ಇದೋ ಅಗ್ರಜ ಸಿದ್ಧವಾಗಿರುವುದು. ಆಹಾ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ಮಾತ್ರ ತಾನು ಮಾತ್ರ ಮದಿಸಿದ ಆನೆಯಂತೆ ಕಣ್ಣೆತ್ತಿ ಸಹ ನೋಡದೆ ಹಾಗೇ ಕುಳಿತಿರುವನಲ್ಲ. ಇರಲಿ, ನನ್ನ ಮಾಯಿಯಿಂದ ಪಾದದಿಂದ ಭೂಮಿಯನ್ನು ಮೆಟ್ಟಿ ದುರ್ಯೋಧನನು ತಾನಾಗಿಯೇ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಎಲೆ ಯೋಗ ಮಾಯಿ, ಜಾಗೃತಳಾಗು. ದುರ್ಯೋಧನ, ಸಿಂಹಾಸನ ಕೊಡೆಯನಾಗಿ ಚಕ್ರವರ್ತಿ ಸಾರ್ವಭೌಮನಾದ ನೀನು ಈ ತುಂಬಿದ ರಾಜಸಭೆಯಲ್ಲಿ ಈ ರೀತಿಯಾಗಿ ನನ್ನ ಪಾದದ ಮೇಲೆ ಬೀಳುವುದೇ
ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಹೇಳು, ಮೇಲೇಳು ಸುಯೋಧನ. ಛೇ, ನಿನಗೆ ನಾನು ನಮಸ್ಕರಿಸುವುದೇ. ಈ ದಿನ ಇದೇನು ಆಶ್ಚರ್ಯ! ಈ ದಿನ ನಮ್ಮ ಕುರು ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನು ಅಥವಾ ಉರುಳಿ ಬಂದನು. ಕೃಷ್ಣ, ಈ ನಿನ್ನ ತಂತ್ರ ಮಂತ್ರಗಳ ಆಟ ನಮ್ಮ ಕುರು ಚಕ್ರೇಶ್ವರನ ಮುಂದೆ ತೋರುಪಟ. ಕೃಷ್ಣ, ಬಂದದ್ದಾಯಿತು, ಕುಳಿತುಕೋ. ನಿನಗೆ ನರ್ತನವೆಂದರೆ ಬಹು ಆನಂದವಲ್ಲವೇ? ಆನಂದವೇನು, ಪರಮಾನಂದ. ನಮ್ಮ ರಾಜ ನರ್ತಕಿಯರಿಂದ ನರ್ತನ ಪ್ರಾರಂಭವಾಗುವುದು. ನೀನು ಸಹ ನೋಡಿ ಬಂದ ವಿಚಾರವನ್ನು ನಂತರ ತಿಳಿಸುವೆಯಂತೆ. ಪರಾಜೇಶ್ವರ ಕರುಣಾಳು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ದೀನ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳು ಕುರು ಪರಾಜೇಶ್ವರ ಭಯಂಕರ ರೂಪ ಮನೋಹರ ವಿಪು ಭಯಂಕರ ರೂಪ ಮನೋಹರ ಅಪವಿದೆಯು ಬಲ್ಲ ಕರ್ಣನ ವಿಪು ಭಯಂಕರ ರೂಪ ಮನೋಹರ ಭಯಂಕರ ಉಪಮನೋಕರ ವಿದ್ಯೆಯು ಬಲ್ಲ ಕರ್ಣನ ಪರಮಾತ ವಿದ್ಯೆಯು ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಸೋದರ ಮಾವನ ವಿದದಿ ಚತುರ ಸೋದರ ಮಾವನ ವಿದದಿ ಚತುರ ಸೋದರ ಮಾವನ ವಿದದಿ ಚತುರ ಗಂಗಾರಿ ದೇವಿಯ ವಿಜಯ ಕುವರ ಗಂಗಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಪಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಕೋಪ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರು
ಇಳವರ್ಣದಾರಿ ಚಲುವ ಕೊಳಲಗಾನದಿ ಜಗವನೆ ಮರುಳುಗೊಳಿಪ ಹರಿ ಹರಿ ನರ್ತಕಿಯರೇ, ಮತ್ತೊಮ್ಮೆ ಹಾಡಿ, ಮತ್ತೊಮ್ಮೆ ಹಾಡಿ. ಪುರದೊಡೆಯ ಗದದಾರಿ ನಮ್ಮ ಪುರದೊಡೆಯ ಗದದಾರಿ ಕರುಣಾಳು ಗುರು ಪರಾಜೇಕರ ಕರುಣಾಳು ಗುರು ಪರಾಜೇಕರ ಗುರುವಂಶ ಕುಲ ತಿಲಕ ಮಗುವೇಗರಾಜಿರ ಏನೆಂದು ಈ ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ಕೇಳುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮೊದಲಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗ. ಈ ಪೀಠಿಕೆಯಲ್ಲಿ ಹೆಚ್ಚಿಗೆ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧಲಿದ್ದಾರೆ. ಲಾಕ್ಷಗೃಹ ದಹನ, ಸರ್ಪಬಂಧ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರ, ಇಂತಹ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮ್ಮಲ್ಲಿ ಅರ್ಧ ರಾಜ್ಯವನ್ನು ಯಾಚಿಸುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ?
ಭರತ ಭೂಮಿಗೆ ಸ್ವತಂತ್ರರಾರೋ ಭರತ ಭೂಮಿಗೆ ಸ್ವತಂತ್ರರಾರೋ ಕುರುಕುಲಕ್ಕೆ ಗುರುದ್ರೋಣರೇ ಕುರುಕುಲಕ್ಕೆ ಗುರುದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿ ಆಳಿದವರೆಲ್ಲ ಮರಳಿ ಬರರೋ ಧರಣಿ ಆಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಪುತ್ತ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಗದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರವನ್ನು ಕರ್ತವ್ಯಗಳನ್ನು ಪಾಲಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರತಕ್ಕದ್ದು. ಕೇಳು ಗುರುದಿನದು ಗೋಡಾವ ತೊರೆನೆ ಗರನೆ ಬಾ ಗುರುದಿನದು ಗೋಡಾವ ತೊರೆನೆ ಗರನೆ ಬಾ ದರೆಗಳು ತ್ಯಾದಿಯ ಪರನೆ ಕುರುಪ ದರೆಗಳು ತ್ಯಾದಿಯ ಪರನೆ ಕುರುಪ ಗುರುದಿನದು ಗೋಡಾವ ತೊರೆನೆ ಗರನೆ ಬಾ ಸಾಧಿಸದಿರು ಚಲ ವೈರವ ಮರೆತೋ ಸಾಧಿಸದಿರು ಚಲ ವೈರವ ಮರೆತೋ ಸಾಧಿಸದಿರು ಚಲ ವೈರವ ಮರೆತೋ ಜ್ಞಾತಿಗಳೆನಿಸಿದ ಪಾಂಡು ತಂದು ಜೋರೋಳು ಸಾಧಿಸದಿರು ಚಲ ವೈರವ ಮರೆತೋ ತುರುಕಿನದು ಗುಡವ ತೊರೆ ನೀರನೆ ಪಾ ನೀರು ಸಂತಸದೆ ನೀರು ಸಂತಸದೆ ಮುರಹರಿಯ ಶಾಂತಿ ನೀರು ಸಂತಸದೆ ಮುರಹರಿಯ ಶಾಂತಿ ಈತವನ್ನು ಬಯಸುವ ಈ ಹಿರಿಯಗಳು
ಹಿತವನ್ನು ಬಯಸುವ ಈ ಹಿರಿಯರಳು ನುಡುತ್ತಿನದು ಗುಡವ ತೊರೆ ನೀರಣಿಪ. ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಪ್ರೀತಿ ನಿಮ್ಮ ಈ ಅಣ್ಣ ತಮ್ಮಂದಿರಲ್ಲವೇ, ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ವೈಭವದಿ ಬಾಳು, ಇದೇ ನನ್ನ ಅಭಿಮತ. ಪಿತಾಮಹರೇ, ರಾಜ್ಯದ ವಿಚಾರ ನಿಮಗೇಕೆ? ನೀವು ಸುಮ್ಮನಿರಿ. ಸುಯೋಧನ, ಪಾಂಡವರನ್ನು ತಿರಸ್ಕರಿಸುವುದು ಶ್ರೇಯಸ್ಕರವಲ್ಲ. ಹೇಳುವನು ಕೇಳು. ಕೇಳು ಸುಯೋಧನ ಹೇಳುವ ಮಾತನು. ಕೇಳು ಸುಯೋಧನ ಹೇಳುವ ಮಾತನು. ನೀನು ಲಾಲಿಸುತ್ತೀಯ. ಪಾಂಡುಕುಮಾರರು ಸಾಧ್ಯವಂತರು, ಪಾಂಡುಕುಮಾರರು ಸಾಧ್ಯವಂತರು, ರಾಜ್ಯವ ಕೊಡುವುದು ನೀವೀಗ. ರಾಜ್ಯವ ಕೊಡುವುದು ನೀವೀಗ. ದಿಂದಲಿ ಕಪಟವನೆ ಸಗಿದೆ. ಮಗುವಿನಲ್ಲಿ ಕಪಟವನೆ ಸಾಗಿ ದೇಶ ಬೇಡವೋ ಸಾಗಿ ದೇಶ ಬೇಡವೋ ಸಾಗೆ. ವತ್ಸ ಸುಯೋಧನ, ಸಂಧಿಗಾಗಿ ಬಂದವರನ್ನು ಸಮತ್ಯಾಗಿಗಳನ್ನಾಗಿ ಮಾಡಬೇಡ. ಸಂಧಿಗೆ ಸುಸಮಯ. ಪಾಂಡವರೇನು ಅನ್ಯರೇ, ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಆಚಾರ್ಯ ದೇವ, ನೀವು ಸಹ. ದುರ್ಯೋಧನ, ಯಾರದು? ಓ, ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡುವುದು? ತಿಳಿದವರು ಹೇಳಿದ್ದಾರೆ ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು. ಆದರೆ ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಗುರು ದ್ರೋಣರು, ಪಿತಾಮಹ ಭೀಷ್ಮರು, ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಎಲ್ಲ ರಾಜ್ಯವನ್ನು ನೀನೇ ಅನುಭವಿಸು. ಆದರೆ ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲಿ ಏಕೆ? ನಿಮಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಾಣುತ್ತಿವೆಯಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ
ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ಅಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನೆಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆಬಳೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ಛೇದಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಾಣಮಿತ್ರ ಅರ್ಜುನ, ಅದು ದುರಹಂಕಾರ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆಯಿಂದಿರುವರಲ್ಲೇ ಅಲ್ಲವೇ ಆ ಪಾಂಡವರು, ಅದು ದುರಾಶಯ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಇಚ್ಛಿಸುತ್ತಿರುವರಲ್ಲವೇ ಆ ಪಾಂಡವರು, ಅದು ದುರಾಭಿಮಾನ. ಭರತ ಖಂಡವ ಜಯಿಸಿ ಹರುಷದ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಕೃಷ್ಣ, ಭರತ ಖಂಡವ ಜಯಿಸಿ ಹರುಷದ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಬೇಡ ಭೀಮನ ಗುಂಡಿಗೆಯ ಸೀಳಲು ಪಣತಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರ ಸ್ವಾಮಿಯ ಮೆಚ್ಚಿಸೆ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಲಂಶದನ್ನು ಪಡೆದ ಈ ಕರ್ಣನಿಗೆ ಸಾಟಿಯೇ ಆ ನಿನ್ನ ಅರ್ಜುನ. ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದೆ ಪಡೆವರೇ ಮಕುಟ ಮರ್ದನರ ಎಚ್ಚೇರು ಕೃಷ್ಣ. ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಕೃಷ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ ಕೃಷ್ಣ, ನಾಡು ದೊರೆಯದು ಕಾಡಿಗೋಗಲಿ ಕೇಳಲಾಗದಿ ರಾಜ್ಯವನ್ನು. ನಾಡು ದೊರೆಯದು ಕಾಡಿಗೋಗಲಿ ಕೇಳಲಾಗದಿ ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತಾ, ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತಾ ಮೆಟ್ಟಿ ಮೆರೆಯುವೆ ದರೆಯಳನ, ಮೆಟ್ಟಿ ಮೆರೆಯುವೆ ದರೆಯಳನ, ಮೆಟ್ಟಿ ಮೆರೆಯುವೆ ದರೆಯಳನ. ವಾಸುದೇವ, ಸಹಸ್ರ ಕಾಳ ಸರ್ಪಗಳ ಕಡಿತವನ್ನು ಒಮ್ಮೆಯೇ ಸಹಿಸಬಲ್ಲೆ. ಕೋಟಿ ಕೋಟಿ ಈಟಿಗಳ ಇರಿತವನ್ನು ಒಟ್ಟಿಗೆ ತಡೆಯಬಲ್ಲೆ. ಹುಚ್ಚುತನದ ಆವೇಶವನ್ನು ಮೆಟ್ಟಿ ಹಿಡಿಯಬಲ್ಲೆ. ಎದುರು ನಿಂತ ಎದುರಾಳಿಗಳ ಸಕ್ಕಡಗಿಸಬಲ್ಲೆ. ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸುವುದಿಲ್ಲ. ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡುವ ಗಂಡುಗಲಿಗಳು ನಾವು. ಆ ನಿನ್ನ ಭಂಡ ಭೀಮನ ರುಂಡವನ್ನು ಚೆಂಡಾಡಿ ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಹೀರಲು
ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು ಕೃಷ್ಣ, ಆ ನಿನ್ನ ಪಾಂಡವರೇ ಹೇಳು, ಸಮರವೇ ಸಿದ್ಧವೆಂದು, ಶತಸಿದ್ಧವೆಂದೇ ಹೇಳು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೇನಿಗೆ ಮೃಷ್ಟನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ನೀವು ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ದುರುಳ ಪಾರ್ಥನ ಶಿರವ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಭರತ ಕುಲವನ್ನೇ ಬಲಿಕೊಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಪರಮಾತ್ಮ, ಪರಂಧಾಮ, ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ. ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ತನು ಮನವನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ. ಫಲ ಫಲ ಅಂಗಾದೀಪ, ಈಗ ಯಾದವಾಗ್ನಿಯ ಕಂಠ ಬಿಗಿದಂತಾಯಿತು ಈ ನಿನ್ನ ದರ್ಪದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಭಾರತ ಭೂಮೀಶ ಜೈಸಿ ದುರಾಜ, ಭಾರತ ಭೂಮೀಶ ಜೈಸಿ ದುರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರು ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸಿ ದುರಾಜ, ಜೈಸಿ ದುರಾಜ. ಬಾಬಾ ಸುಯೋಧನ, ಕರೆಸಿಗಲಿ ಅನುಜಾತರ ಸುಯೋಧನ, ಕರೆಸಿಗಲಿ ಅನುಜಾತರ, ಕರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಬಾಬಾ, ಕರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೇ ನೀಗಿ ನಿನ್ ಸೈರನೆಯ ತಾಳೈ. ಬಾಬಾ, ವೈರವನೇ ನೀಗಿ ನಿನ್ ಸೈರನೆಯ ತಾಳೈ. ಬಾಳೈ ಬಲು ಧರ್ಮ ವಿರುದ್ಧ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿಕೊಡೆ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿಕೊಡೆ. ಈತರೆಯ ಭಾರತ ಭೂಮಿ ಜಯಿಸಿ ದುರಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಜ, ಜಯಿಸಿ ದುರಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಅವಿವೇಕದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿಕೊಡಲು ಹೊರಟಿರುವೆಯ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಪ್ರಜಾಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಪಾಂಡುನಂದನರು ನಿಮ್ಮ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಹೇಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಕೊಡಲು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥಗಳನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸಿದರೆ ಉಭಯತ್ರರಿಗೂ ಹಿತವನ್ನು ಬಯಸಿ ಹೇಳಲು ಬಂದಿರುವೆನು.
ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ಯಾರಿಗೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ಕೃಷ್ಣ ಭಾವ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ರೂಢಿಯೊಳಗವರದು ಶ್ರೇಷ್ಠರೆನಿಪರೈ. ಮೋಡತನವಿದಲ್ಲವೇ ಈ ಸಂಧಿಯ ಬಯಕೆ. ಕೃಷ್ಣ ಮೋಡತನವಿದಲ್ಲವೇ ಈ ಸಂಧಿಯ ಬಯಕೆ. ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ. ಭ್ರಾಂತಿ ಮೂಡಿದೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನೊಪ್ಪಳಿಸುವ ಅಪಮಾನ ನನ್ನಿಂದಾಗದು. ಕೃಷ್ಣ, ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಹಾಗೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯರೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಭಾವ ಸುಯೋಧನ, ಬೇಡ ಬೇಡ ಬೇಡವೋ ಯುದ್ಧ. ನೋಡು ನೋಡು ಸುಯೋಧನನೇ, ಬೇಡ ಬೇಡವೋ ಯುದ್ಧ. ಭಾವ ಯುದ್ಧ ಬೇಡವೋ ನಿನಗೆ ಬುದ್ಧಿಹೀನನೆ ಕೇಳು. ಯುದ್ಧ ಬೇಡವೋ ನಿನಗೆ ಬುದ್ಧಿಹೀನನೆ ಕೇಳು. ತದ್ದಿ ಮಿಕಿಟಿಯದು ಒದ್ದು ಕೆಳಹುವರಯ್ಯ. ಹೌದು ಸುಯೋಧನ, ತದ್ದಿ ಮಿಕಿಟಿಯದು ಒದ್ದು ಕೆಳಹುವರಯ್ಯ. ಬೇಡ ಬೇಡವೋ ಯುದ್ಧ. ನೋಡು ನೋಡು ಸುಯೋಧನನೇ, ಬೇಡ ಬೇಡವೋ ಯುದ್ಧ. ಬಾಬಾ, ನನ್ನ ಮಾತಕ್ಕೆ ಪಂಚ ಪಾಂಡವರಿಗೆ ಪಂಚ ಗ್ರಾಮವ ಕೊಡು. ಪಂಚ ಪಾಂಡವರಿಗೆ ಪಂಚ ಗ್ರಾಮವ ಕೊಡು. ವಂಚಿಸಿ ಫಲವೇನು ಕೊಂಚ ದಯವ ತೋರು. ಬಾಬಾ, ವಂಚಿಸಿ ಫಲವೇನು ಕೊಂಚ ದಯವ ತೋರು. ಬೇಡ ಬೇಡವೋ ಯುದ್ಧ. ನೋಡು ನೋಡು ಸುಯೋಧನನೇ, ಬೇಡ ಬೇಡವೋ ಯುದ್ಧ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ.
ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೆಳೆದದನ್ನು ಮರೆತೆಯ. ಸಹೋದರರ ಪತ್ನಿಯನ್ನು ಸೆಳೆದಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿರು. ವಾರಣವತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತಿರುವೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚನೆಯ ಕಟ್ಟಾಳು ಈ ಧೀಮಂತ ಕೌರವೇಶ್ವರನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆನಾದ ಭೂತನಾಥೇಶ್ವರನ ಕಾಲ್ ಕೆರೆದು ಕದನಕ್ಕೆ ನಿಲ್ಲಲಿ. ಈ ಕುರುಭೂಮಿ ಸಾಮ್ರಾಜ್ಯವೇ ರಕ್ತದ ಮುಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಕಡೆಗೊಂದು ದಿನ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಹಠ ಮಾಡಿ ಕಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಕಲಲಿ ಅವ ರಾಜ್ಯವ. ಛಲವನ್ನು ಬಿಡಬಲೆ ಕಡುದಲ್ಲಿ ದಾರ್ಪದೆ. ಛಲವನ್ನು ಬಿಡಬಲೆ ಕಡುದಲ್ಲಿ ದಾರ್ಪದೆ. ಛಲವ ಜಯಿಸಿ ಗನ ಮುದತಿ ಮೇರೆವೆನ ಕೊಡುವುದಿಲ್ಲವೋ ರಾಜ್ಯವ. ಕಡೆಗೆ ಮಾಡಿದೋ ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿರತ್ತ ನೋಡಿಕೊಳ್ಳುವೆನ. ಮಾಡಿ ಗೆಲ್ಲಲಿರತ್ತ ನೋಡಿಕೊಳ್ಳುವೆನ. ಕೊಡುವುದಿಲ್ಲವೋ ರಾಜ್ಯವ. ಕಡೆಗೆ ಮಾಡಿದೋ ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನೊಡನೆ ಯುದ್ಧವ. ಆ ಪಾಂಡು ನಂದನೊಡನೆ ಯುದ್ಧವ ಮಾಡಿ ಗೆಲ್ಲಲಿರತ್ತ ನೋಡಿಕೊಳ್ಳುವೆನ. ಮಾಡಿ ಗೆಲ್ಲಲಿರತ್ತ ನೋಡಿಕೊಳ್ಳುವೆನ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದೋ ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಂದನದಲ್ಲಿ, ವೀರರಧಿಕರ ಘೋಷದಲ್ಲಿ. ಛಲತೊಟ್ಟು ಮಾಡುವೆ ಯುದ್ಧ, ಸತ್ತರೆ ಸಾಹಿತ್ಯ, ಬದುಕಿದರೆ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಮಾವ, ಈ ದರ್ಪದ ವಾಕ್ಯವನ್ನು ಇನ್ನು ಎಷ್ಟು ಹೊತ್ತು ಸಹಿಸುವೆ? ಅಣ್ಣ, ಇದು ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಈ ನಿಂದನೆ ನೀನು ತದೇಕ ಚಿತ್ತದಿಂದ ಕೇಳುತ್ತಿರುವರು. ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಹೋಗುವ. ನಡೆ ಸಹೋದರ. ನಿಲ್ಲಿಸು ಯೋಧನ. ಕತಿ ಬೇಡೈಸು ಯೋಧನನೆ ತೋರೆ ಗನಾದಿಗಳು ಸೇರಡೆ. ಕತಿ ಬೇಡೈಸು ಯೋಧನನೆ ತೋರೆ ಗನಾದಿಗಳು ಸೇರಡೆ. ಅದೇ ಕೆಂಪು ನುಡಿಯುವೆ, ಅದೇ ಮಾತ ಹೊಗಳುವೆ. ಅದೇ ಕೆಂಪು ನುಡಿಯುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರದಯ ಗುರುಗಳು ಕಡಿಯದೆ. ಕುಲಹೀನ ಕುಲವ ಮರದಯ ಗುರುಗಳು ಕಡಿಯದೆ ಬಿಡುವೆ. ಕತಿ ಬೇಡೈಸು ಯೋಧನನೆ ತೋರೆ ಗನಾದಿಗಳು ಸೇರಡೆ. ಕತಿ ಬೇಡೈಸು ಯೋಧನನೆ ತೋರೆ ಗನಾದಿಗಳು ಸೇರಡೆ. ಕದನದಲ್ಲಿ ನಿಂತ ಮದಗೆ ಕೃಷ್ಣ, ಕದನದಲ್ಲಿ ನಿಂತ ಮದಗೆ ಚಂದ್ರ
ಬೇಡೈಸು ಯೋಧನನೆ ತೋರಿ ಗನಾತಿಗಳು ಸೇರಡೆ ಸದಿ ಬೇಡೈಸು ಯೋಧನನೆ ತೋರಿ ಗನಾತಿಗಳು ಸೇರಡೆ ಅದೇ ಕಿಂಕು ನುಡಿಯುವೆ ಅದೇ ಮಾತ ಪೊಗಳುವೆ ಅದೇ ಕಿಂಕು ನುಡಿಯುವೆ ಅದೇ ಮಾತ ಪೊಗಳುವೆ ಕುಲಹೀನ ಕುಲವ ಮರತೆಯ ಗುರುಗಳು ಕರಿಯದೆ ಕುಲಹೀನ ಕುಲವ ಮರತೆಯ ಗುರುಗಳು ಕರಿಯದೆ ಕರಿ ಬೇಡೈಸು ಯೋಧನನೆ ತೋರಿ ಗನಾತಿಗಳು ಸೇರಡೆ ಪರಮ ಪುರುಷನೆನಿಪ ಬಿರುದನು ಪರವಿಯೋಳ್ ಅಡಗಿತೆ ಪರಮ ಪುರುಷನೆನಿಪ ಬಿರುದನು ಪರವಿಯೋಳ್ ಅಡಗಿತೆ ಕದಿ ಬೇಡೈಸು ಯೋಧನನೆ ತೋರಿ ಗನಾತಿಗಳು ಸೇರಡೆ ಕದಿ ಬೇಡೈಸು ಯೋಧನನೆ ತೋರಿ ಗನಾತಿಗಳು ಸೇರಡೆ 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 ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲದ ಕಳಂಕ ಸ್ವರೂಪ ದುರ್ಯೋಧನ ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ಈಗಾಗಲೇ ನಾನು ನಿರ್ಣಯಿಸಿ ಸೂಕ್ತವಾದ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರಿಗೂ ಮತ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಾಗಿ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ನನಗಾಗಲೇ ಸಲಹೆಯನ್ನಿಟ್ಟಿರುವರು. ಆ ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುವೆನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿ ಲತ್ತಿಸಿದಂತೆ ವೃಥಾ ಮಾತನಾಡಬೇಡಿ. ಅದು ನಿಮ್ಮಿಂದ ಆಗದು. ಈಗ ಬಂಧಿಸಿರಿ ನನ್ನನ್ನು. ಇದೋ